ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ನಡೆದ ಒಂದು ಕ್ವೆಶ್ಚನ್ ಪೇಪರನ್ನು ಇಲ್ಲಿ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ ಪೇಪರು ಇದು 2024 ಆಗಿದೆ, ಅಂದರೆ ಈ ಇಯರನೇ ಆಗಿದೆ. ಬಟ್ ಈ ಒಂದು ಕ್ವೆಶ್ಚನ್ ಪೇಪರಲ್ಲಿ ಕೇಳಿದ ಕ್ವೆಶ್ಚನ್ಗಳು ಮುಂಬರುವ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇರುತ್ತದೆ. ಎಲ್ಲರೂ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ವಿತ್ ಡೀಪ್ ಎಕ್ಸ್ಪ್ಲನೇಷನ್, ಓಕೆನಾ? ವಿತ್ ಎಕ್ಸ್ಪ್ಲನೇಷನ್ ಇಲ್ಲಿ ಚರ್ಚೆ ಮಾಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಜೂನ್ 2023 DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು? ಫ್ರೆಂಡ್ಸ್, ಈ DRDO ಅಂದರೆ ಏನಪ್ಪ? ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ ಒಂದು ಆರ್ಗನೈಸೇಷನ್ನಿಂದ ಜೂನ್ 2023 ಅಂದರೆ ಮೇನ್ಲಿ ಜೂನ್ 7 APJ ಅಬ್ದುಲ್ ಕಲಾಂ ಐಲ್ಯಾಂಡಿಂದ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಎಲ್ಲಿ ಬರುತ್ತೆ? ಒಡಿಸ್ಸಾದಲ್ಲಿ ಬರ್ತದೆ. ಈ ಒಂದು ತೀರದಿಂದ, ಅಂದರೆ ಈ ಒಂದು ಐಲ್ಯಾಂಡ್ದಿಂದ ಈ DRDO ಜೂನ್ 2023 ಅಂದರೆ 7ನೇ ತಾರೀಕು ಅಗ್ನಿ ಪ್ರೈಮ್ ಎಂಬ ಒಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಸಕ್ಸಸ್ಫುಲಿ ಏನಪ್ಪ ಟೆಸ್ಟ್ ಮಾಡ್ತು, ಉಡಾವಣೆ ಮಾಡ್ತು. ಓಕೆನಾ? ಆಪ್ಷನ್ ಸಿ ಈಸ್ ಕರೆಕ್ಟ್. ನೆನಪಿರಲಿ ನೋಡಿ, ಇದನ್ನು ಕೇಳ್ತಾರೆ. ಯಾವ ಒಂದು ದ್ವೀಪದಿಂದ, ಯಾವ ಒಂದು ಸ್ಥಳದಿಂದ ಏನಪ್ಪ ಒಂದು APJ ಅಬ್ದುಲ್ ಕಲಾಂ ಐಲ್ಯಾಂಡ್ದಿಂದ ಅಥವಾ ಶ್ರೀಹರಿಕೋಟಾನು ಅಥವಾ ತುಂಬಾನು ಈ ಥರನೂ ಕ್ವಶನ್ ಕೇಳ್ತಾರೆ. ಒಂದು ಕ್ವಶನಲ್ಲಿ ನಿಮಗೆ 4-5 ಕ್ವಶನ್ಗಳನ್ನು ನೀವು ಪ್ರಿಪೇರ್ ಮಾಡಬೇಕು. ಆ ಥರ ಅದನ್ನು ಅನಲೈಸಿಸ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ರಿವೈಸ್ ಮಾಡೋದಂದರೆ ಜಸ್ಟ್ ಕ್ವಶನ್ ಓದೋದು ಮತ್ತು ಆನ್ಸರ್ಗಳನ್ನು ನೋಡೋದು ಅಷ್ಟೇ ಅಲ್ಲ. ಹಾಗೆ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಈ ಥರ ಒಂದು ನೀವು ಪ್ರಿಪೇರ್ ಮಾಡಿದ್ದೆ ಆದರೆ ನಿಮಗೆ ಗ್ಯಾರಂಟಿ ಒಂದು ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಕ್ವಶನ್ ನೋಡಿ. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಜ್ ಟಿಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳುವಳಿಯ ಸ್ಥಾಪಕ ಪಿತಾಮಹರು. ಅಲಿಪ್ತ ಚಳುವಳಿ ಅಂದರೆ ಏನು ಇಂಗ್ಲೀಷಲ್ಲಿ? ನಾನ್ ಅಲೈನ್ಡ್ ಮೂಮೆಂಟ್. ಓಕೆನಾ? ನಾನ್ ಅಲೈನ್ಡ್ ಮೂಮೆಂಟ್ ಇದು 1961 ಸೆಪ್ಟೆಂಬರ್ 1961 ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಯುಗೋಸ್ಲೇವಿಯಾ ನೋಡಿ, ಯುಗೋಸ್ಲೇವಿಯಾ ಮೇನ್ಲಿ ಎಲ್ಲಿಪ್ಪ? ಬೆಲ್ಗ್ರೇಡ್ ಅಂತ ಒಂದು ಸಿಟಿ ಬರುತ್ತಾ, ಇಲ್ಲಿ ಏನಪ್ಪ ಫೌಂಡೆಡ್ ಆಯಿತು. ಓಕೆನಾ? ಇದರಲ್ಲಿ ಸ್ಥಾಪಕರು ಯಾರ್ಯಾರಿದ್ರು? ಈಗ ಆಲ್ರೆಡಿ ಒಂದು ಇಬ್ಬರದು ಕೊಟ್ಟಿದ್ದಾರೆ. ಓಕೆನಾ? ಒಂದು ಯಾರಪ್ಪ? ಜವಾಹರ್ಲಾಲ್ ನೆಹರು, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೆಕ್ಸ್ಟ್ ಜೋಸೆಫ್ ಬ್ರೋಜ್ ಟಿಟೋ, ಇವರು ಯುಗೋಸ್ಲೋವಿಯಾ ಪ್ರೆಸಿಡೆಂಟು, ಯುಗೋಸ್ಲೋವಿಯಾ ಅಧ್ಯಕ್ಷ. ನೆಕ್ಸ್ಟ್ ಈಜಿಪ್ತಿಯನ್ ಪ್ರೆಸಿಡೆಂಟು ಯಾರು? ಗಮಾಲ್ ಅಬ್ದೆಲ್ ನಾಸೇರ್. ಓಕೆನಾ? ನೋಡಿ ಆಪ್ಷನಲ್ಲಿದೆ. ಗಮಾಲ್ ಅಬ್ದೆಲ್ ನಾಸೇರ್ ಇವರು ಈಜಿಪ್ಟ್ ಈ ಒಂದು ದೇಶದ ಪ್ರೆಸಿಡೆಂಟ್ ಆಗಿದ್ದರು. ಓಕೆನಾ? ಇವ್ರು ಬಿಟ್ಟು ಮತ್ತಿನ್ನು ಯಾರಪ್ಪ?
ಘಾನಾ ಅಂತ ಒಂದು ದೇಶ ಬರುತ್ತೆ. ಇದರ ಪ್ರೆಸಿಡೆಂಟು ಯಾರಪ್ಪ? ಕ್ವಾಮೆ ಕ್ರುಮಾ ಅಂತ ಒಬ್ರು ಬರ್ತಾರೆ. ಮತ್ತು ಇಂಡೋನೇಷಿಯಾ ಪ್ರೆಸಿಡೆಂಟ್ ಒಬ್ಬರು ಬರ್ತಾರೆ, ಅವರು ಇಂಪಾರ್ಟೆಂಟು. ಯಾರು? ಸುಕಾರ್ನೋ ಅಂತ ಬರ್ತಾರೆ, ಇಂಡೋನೇಷ್ಯಾ. ಸೊ ಇವರೆಲ್ಲ ಕೂಡಿ ಏನು ಮಾಡ್ತಾರೆ? ಸೊ ಈ ಒಂದು ಬೆಲ್ಗ್ರೇಡಲ್ಲಿ 1961 ಏನು ಈ ನಾನ್ ಅಲೈನ್ಡ್ ಮೂಮೆಂಟ್ ಅಂದರೆ ಅಲಿಪ್ತ ಚಳುವಳಿಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ. ಓಕೆನಾ? ಸಿಟ್ರಿಕ್ ಆ್ಯಸಿಡ್ ಎದರಲ್ಲಿರುತ್ತಾ? ಕಿತ್ತಳೆ ಹಣ್ಣು. ಸಿಟ್ರಸ್ ಫ್ರೂಟ್ಸ್ ಅಂದರೆ ಯಾವ ಬರ್ತಾವಪ್ಪ? ಕಿತ್ತಳೆ ಹಣ್ಣು, ಮೋಸಂಬಿ, ನಿಂಬೆಹಣ್ಣು, ಇವೆಲ್ಲ ಸಿಟ್ರಸ್ ಫ್ರೂಟ್ಸು. ನೆಕ್ಸ್ಟ್ ಲ್ಯಾಕ್ಟಿಕ್ ಆ್ಯಸಿಡ್, ಇದು ಮೊಸರಿನಲ್ಲಿ ಬರ್ತದೆ. ನೆಕ್ಸ್ಟ್ ಆಕ್ಸಲಿಕ್ ಆ್ಯಸಿಡ್ ಇದು ಅಂದರೆ ಆಕ್ಸಲಿಕ್ ಆಮ್ಲ, ಇದು ಪಾಲಕ್ ಸೊಪ್ಪು ಅಥವಾ ಸ್ಪಿನ್ಯಾಚ್ ಅಂತಾರೆ ಇದಕ್ಕೆ, ಸ್ಪಿನ್ಯಾಚ್. ನೆಕ್ಸ್ಟ್ ಒಮೆಗಾ 3 ಫ್ಯಾಟಿ ಆಮ್ಲ ಅಥವಾ ಆ್ಯಸಿಡ್ಸ್, ಇದು ಅಗಸೆ ಬೀಜದಲ್ಲಿ ಬರ್ತದೆ. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ. ಇನ್ನೊಂದು ನೋಡಿ, ಮತ್ತು ಫಾರ್ಮಿಕ್ ಆ್ಯಸಿಡ್ ಅಂತ ಬರುತ್ತೆ. ಫಾರ್ಮಿಕ್ ಆ್ಯಸಿಡ್ ಇದು ಇರುವೆಯ ಒಂದು ಕೊಂಡಿ ಇರ್ತದಲ್ಲ, ಅದರಲ್ಲಿ ಕಂಡು ಬರ್ತದೆ ಫಾರ್ಮಿಕ್ ಆ್ಯಸಿಡು. ಓಕೆನಾ? ಮತ್ತು ಇದ್ರ ಬಿಟ್ಟು ಮತ್ತು ತುಂಬ ಬರ್ತವೆ. ಟಾರ್ಟಾರಿಕ್ ಆ್ಯಸಿಡ್ ಬರ್ತದೆ, ಎಸ್ಟಿಕ್ ಆ್ಯಸಿಡ್ ಬರ್ತದೆ. ಎಸ್ಟಿಕ್ ಆ್ಯಸಿಡ್ ಅದರಲ್ಲಿ ಇರ್ತದೆ ವಿನೆಗಾರ್. ಓಕೆನಾ? ವಿನೆಗಾರ್ ಮತ್ತು ಮ್ಯಾಲಿಕ್ ಆ್ಯಸಿಡು, ಈ ಥರ ಒಂದು ತುಂಬ ಒಂದು ಆ್ಯಸಿಡ್ಗಳು ಬರ್ತವೆ. ಸೊ ಆ ಒಂದು ಆ್ಯಸಿಡ್ಗಳು ನಮ್ಮ ಈ ಒಂದು ದೈನಂದಿನ ನಿತ್ಯ ಜೀವನದಲ್ಲಿ ಆಗಿ ಹೋಗುವ ಒಂದು ಈ ಏನಪ್ಪ ಈ ವಸ್ತುಗಳ ಒಂದು ಅಥವಾ ಒಂದು ಏನಪ್ಪ ಈ ಹಣ್ಣುಗಳಾಗಲಿ ಯಾವುದೇ ಒಂದು ಥಿಂಗ್ಸ್ ಅದರಲ್ಲಿ ಕಂಡು ಬರ್ತಾವ, ಅದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಕೆಳಗಿನ ಯಾವ ಸ್ಥಳದಲ್ಲೇ 2023 ಸಾಲಿನ G7 ಶೃಂಗಸಭೆ ಜರುಗಿತು? G7 ಶೃಂಗಸಭೆ ಇದು ಹಿರೋಶಿಮಾದಲ್ಲಿ ಜರುಗಿತು. ಬಟ್ ಇದು ಹಿರೋಶಿಮಾ ಇರೋದು ಎಲ್ಲಿಪ್ಪ? ಜಪಾನ್. ನಿಮಗೆಲ್ಲರಿಗೂ ಗೊತ್ತೈತಿ ಹಿರೋಶಿಮಾ, ನಾಗಸಾಕಿ, ಒಸಾಕಾ, ಟೋಕಿಯೋ ಇವೆಲ್ಲ ಇರೋದು ಜಪಾನಲ್ಲೇ. ಓಕೆನಾ? ಬಟ್ ಇಲ್ಲಿ G7 ಅಂದರೆ ಏನು ಅದನ್ನು ತಿಳ್ಕೊಳ್ಳೋಣ ಇಲ್ಲಿ ಮೊದಲು. G7 it is a group of 7 countries. Group of 7. Okay na? So it is a informal grouping of 7 of the world's advanced economies. ಒಂದು ಅದರ ಒಂದು ಎಕಾನಮಿ ಅಥವಾ ಅದರ ಒಂದು ಆರ್ಥಿಕತೆ ಒಂದು ಉತ್ತನ್ನತ, ಓಕೆನಾ, ಒಂದು ಉತ್ತುಂಗಕ್ಕೆ ಒಂದು ಆ ಒಂದು ಹೈ ಲೆವೆಲ್ಗೆ ಏನು ಹೋಗಿತ್ತಲ್ಲ ಆ ಒಂದು 7 ಕಂಟ್ರೀಸ್ದು ಲಿಸ್ಟು ಅಥವಾ ಒಂದು ಗ್ರೂಪು. ಅದರಲ್ಲಿ ಫಸ್ಟ್ ಬರ್ತದ ಕೆನಡಾ ಬರ್ತದ, ಫ್ರಾನ್ಸ್ ಬರ್ತದ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK and US. Total as well as the European Union. ಓಕೆನಾ? ಯುರೋಪಿಯನ್ ಯೂನಿಯನು ಬರ್ತದೆ, ಬಟ್ ಮೇನ್ಲಿ ಏನಪ್ಪ ಗ್ರೂಪ್ ಆ್ಯಂಡ್ ಯುರೋಪಿಯನ್ ಯೂನಿಯನ್ EU. ಗ್ರೂಪ್ 7 ಅಂತ ಇದೆ, ಬಟ್ ಇರೋದು ಇಲ್ಲಿ ಎಷ್ಟು ಬರ್ತದೆ? 8 ಅದಾವೆ. ಬಟ್ ಇದಕ್ಕೆ G7 ಅಂತಲೇ ಅಂತಾರೆ. ಫಸ್ಟ್ ಯಾವುದು? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ. ಫ್ರೆಂಡ್ಸ್ ನೋಡಿ, ಯುರೋಪ್ ಖಂಡದಲ್ಲಿರುವ 4 ದೇಶಗಳು ಬರ್ತಾವೆ. ಫ್ರಾನ್ಸ್ ಬರ್ತದ, ಜರ್ಮನಿ ಬರ್ತದ, ಇಟಲಿ, UK ಬರ್ತದೆ, ಮತ್ತು US, ಕೆನಡಾ ಇವು ನಾರ್ತ್ ಅಮೇರಿಕಾದಲ್ಲಿ
ಯುರೋಪಿಯನ್ ಯೂನಿಯನ್ ಸೆಪ್ರೇಟು, ಮತ್ತು ಏಷ್ಯಾದಲ್ಲಿ ಓನ್ಲಿ ಒನ್, ಅದು ಜಪಾನ್. ಓಕೆನಾ. ಸೊ ಇದು ಯಾರಿಗಪ್ಪ? ಅಡ್ವಾನ್ಸ್ಡ್ ಎಕಾನಮಿ ಯಾರ್ದೈತಿಲ್ಲ, ಸೊ ಆ ಒಂದು ಟೀಮ್ ಬರ್ತೈತಿ, ಇದು ಟೀಮ್ ಅಥವಾ ಗ್ರೂಪು. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತದೆ? ನಾರ್ಕೋಟಿಕ್ಸ್ ಅಂತ ಕೇಳಿರ್ಬೋದು ನೀವು. ಸೋಡಿಯಂ ಪೆಂಟೋಥಾಲನ್ನು ಬಳಸಲಾಗ್ತದೆ. ಓಕೆನಾ. ನಮ್ಮದು ಇಂಡಿಯನ್ ನಾರ್ಕೋಟಿಕ್ಸ್ ಬೋರ್ಡ್ ಎಲ್ಲಿದೆ ಅಂತ ಗೊತ್ತಾ? ಡೆಲ್ಲಿಯಲ್ಲಿದೆಯಪ್ಪ. ಡೆಲ್ಲಿ NCB ಅಂತಾರೆ ಅದಕ್ಕೆ. NCB ಅಂದರೆ ಏನು? ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ಡೆಲ್ಲಿ. ಬಟ್ ಡೆಲ್ಲಿ ಬಿಟ್ಟತ್ರ ಜೋನ್ ಎಲ್ಲ ಕಡೆ ಬರ್ತಾವೆ. ಮತ್ತು ಅಹಮದಾಬಾದು, ಬೆಂಗಳೂರು, ಚಂಡೀಗಢ, ಚೆನ್ನೈ, ಡೆಲ್ಲಿ, ಗುವಾಹಟಿ, ಇಂದೋರ್, ಜಮ್ಮು, ಜೋಧ್ಪುರ್, ಕೋಲ್ಕತ್ತಾ, ಲಕ್ನೋ, ಮುಂಬೈ ಮತ್ತು ಪಾಟ್ನಾ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಬರ್ತದೆ, ಮಹಾರಾಷ್ಟ್ರದಲ್ಲಿ ಮುಂಬೈ. ಓಕೆನಾ. ಸೊ ಇದು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಬರ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ? ಗಂಗಾ 101 ಇಲ್ಲಿ ಮೆಕ್ಕೆಜೋಳದ ಒಂದು ವಿಧಗಳಂತ ನಾವು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಮೆಕ್ಕೆಜೋಳದಲ್ಲಿ ತುಂಬ ಇದ್ದಾವೆ. ಓಕೆನಾ. ಸೊ ಇವು ಗಂಗಾ 101, ರಂಜಿತ್ ಡೆಕ್ಕನ್ ಇವೆಲ್ಲ ಈ ಮೆಕ್ಕೆಜೋಳದ ಒಂದು ವಿಧಗಳು. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನನ್ನು ರೂಪಿಸಿದೆ? ರೇಡಿಯಲ್ ಪ್ಯಾಟರ್ನ್ ಅದು ಯಾವುದಪ್ಪ? ಅಮರಕಂಟಕ ಬೆಟ್ಟಗಳು. ಅಮರಕಂಟಕ ಬೆಟ್ಟಗಳು ಎಲ್ಲಿ ಬರ್ತಾವು? ಮಧ್ಯಪ್ರದೇಶ್. ಮಧ್ಯಪ್ರದೇಶ್ MP ಕಂಡು ಬರ್ತಾವೆ. ಮತ್ತು ಈ ಒಂದು ಅಮರಕಂಟಕ್ ಮೌಂಟೇನ್ದಿಂದ ನರ್ಮದಾ, ಸೋನ್, ಮಹಾನದಿ ಎಂಬ ಈ ಮಹತ್ವದ 3 ನದಿಗಳು ಏನಪ್ಪ ಇಲ್ಲಿ ಹುಟ್ಕೋತಾವು. ಓಕೆನಾ. ಸೊ ಈ ಒಂದು ಅಮರಕಂಟಕ ಹಿಲ್ಸ್, ಈ ಒಂದು ಅಮರಕಂಟಕ ಬೆಟ್ಟಗಳಿಂದನೇ ಇವು ನದಿಗಳು ಹರಿತಾವ. ಓಕೆನಾ. ಯಾವ್ಯಾವಪ್ಪ? ನರ್ಮದಾ, ಸೋನ್, ನೆಕ್ಸ್ಟ್ ಯಾವುದು? ಮಹಾನದಿ. ಓಕೆನಾ. ಮಹಾನದಿಯು ಹರಿತಾವ. ಓಕೆನಾ. ಸೊ ಇಲ್ಲಿ ಇನ್ನೊಂದು ಏನಪ್ಪ, ಈ ರೇಡಿಯಲ್ ಪ್ಯಾಟರ್ನ್ ಅನ್ನೋದು ಗಿರ್ನಾರ್ ಹಿಲ್ಸಲ್ಲಿ ಕೂಡ ಕಂಡು ಬರ್ತದೆ. ಗಿರ್ನಾರ್ ಹಿಲ್ಸ್ ಮತ್ತು ಮಿಕ್ಕಿರಿ ಹಿಲ್ಸ್ ಆಫ್ ಆಸಾಮ್. ಗಿರ್ನಾರ್ ಹಿಲ್ಸ್ ಇಲ್ಲ, ಆಪ್ಷನಲ್ಲಿ ಇಲ್ಲ. ಅದು ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ? ಅಮರಕಂಟಕ್ ಕೊಟ್ಟಿದ್ದಾರೆ. ಬಟ್ ಗಿರ್ನಾರ್ ಹಿಲ್ಸ್ ಇದು ಕೂಡ ಗುಜರಾತಲ್ಲಿ, ಇದು ಗುಜರಾತಲ್ಲಿ ಬರ್ತದೆ. ಇದು MP, ಇದು ಗುಜರಾತಲ್ಲಿ. ಇನ್ನೊಂದು ಯಾವುದು? ಮಿಕ್ಕಿರ್ ಹಿಲ್ಸ್ ಅಂತ ಬರ್ತದೆ. ಮಿಕ್ಕಿರ್ ಬೆಟ್ಟಗಳು ಇದು ಆಸಾಮಲ್ಲಿ ಬರ್ತದೆ. ಆಸಾಮ್. ಓಕೆನಾ. ಆಸಾಮಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಕ್ವಶನ್, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು? ವಿಕ್ರಮ್ ಸಾರಾಭಾಯಿ VSSC ಇದರಿಂದ ಅಭಿವೃದ್ಧಿಪಡಿಸಲಾದ ಒಂದು ವೆಂಟಿಲೇಟರ್ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ. ವೆಂಟಿಲೇಟರ್ ಯಾವುದಪ್ಪ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ A ಕರೆಕ್ಟ್ ಬರ್ತದೆ. ಪ್ರಾಣ. ಓಕೆನಾ. ಪ್ರಾಣ.
ನೆಕ್ಸ್ಟ್ ಇದು ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಬರ್ತದೆ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತದೆ? ಯಾವುದಪ್ಪ? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಇದನ್ನು ಯಾವ ಒಂದು ಸಂಸ್ಥೆ ಇದು ಪ್ರಕಟಿಸ್ತೈತಿ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಬರ್ತದಪ್ಪ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF. ಇಟ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ಎಲ್ಲಿ? ವಾಷಿಂಗ್ಟನ್ ಡಿ ಸಿಯಲ್ಲಿ ಕಂಡು ಬರ್ತದ, ಓಕೆನಾ. ಸೊ ಈ IMF ಏನು ಮಾಡ್ತದ? ಇದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಪಬ್ಲಿಷ್ ಮಾಡ್ತದ, ಓಕೆನಾ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದಿಂದ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? ಇದು ಕೂಡ ಕರೆಂಟ್ ಅಫೇರ್ಸು. ಸೊ ಇದು ಹಾಕ್ ಅಂತ ಬರುತ್ತೆ, ಓಕೆನಾ, ಹಾಕ್. ನೆಕ್ಸ್ಟ್, 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? 16ನೇ ಹಣಕಾಸು ಆಯೋಗ. 16ನೇ ಹಣಕಾಸಿನ ಆಯೋಗ ಅಂದ್ರೆ ನೋಡಿ, ಈಗ ಸದ್ಯಕ್ಕೆ ಹಣಕಾಸಿನ ಆಯೋಗ ಯಾವುದಿದೆ? 15th ಫೈನಾನ್ಸ್ ಕಮಿಷನ್ ಇದೆ. ಈಗ ಸದ್ಯಕ್ಕೆ ಯಾವುದು? 15ನೇ ಹಣಕಾಸಿನ ಆಯೋಗ ಇದೆ. ಅದು ಯಾವುದು? 2021 to 2026 ಮಟ್ಟ, ಓಕೆನಾ. 26 ಮಟ್ಟ ಇದು 15ನೇದು. ನೆಕ್ಸ್ಟ್ 2026ದಿಂದ 2031 ಇದು 16ನೇ ಆಯೋಗ, 16ನೇ ಹಣಕಾಸಿನ ಆಯೋಗ. ಸೊ ಈಗ ಸದ್ಯಕ್ಕೆ 15ನೇ ಹಣಕಾಸಿನ ಆಯೋಗದ ಮುಖ್ಯಸ್ಥರು ಯಾರಪ್ಪ? ಯಾರಿದ್ದಾರೆ ಚೇರ್ಮನ್ನು? ಹೆಡೆಡ್ ಬೈ ಶ್ರೀ NK ಸಿಂಗ್. ನೆಕ್ಸ್ಟ್, ಥೈಲ್ಯಾಂಡ್ ಅತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ ವಿಜೇತರು ಯಾರು? ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಇರಾಕ್ ಇಸ್ ದ ಕರೆಕ್ಟ್. ನೆಕ್ಸ್ಟ್, ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ಯಲ್ಲಿ ಭಾರತದ ಸ್ಥಾನವೇನು? ಭಾರತದ ಸ್ಥಾನ 9ನೇ ಸ್ಥಾನ. ಸೊ ಈ ಒಂದು ಟೂರ್ನಮೆಂಟ್ ಗೆದ್ದವ್ರು ಯಾರಪ್ಪ? ಜರ್ಮನಿ. ಯಾವುದು? ಜರ್ಮನಿ. ಇದು ಯಾವುದರ ವಿರುದ್ಧ ಗೆಲ್ತು? ಬೆಲ್ಜಿಯಂ ವಿರುದ್ಧ, ಓಕೆನಾ. ನೆಕ್ಸ್ಟ್, ಈ ಒಂದು ಸೆಷನ್ದ ಲಾಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ಈ ಒಂದು ವಿಧೇಯಕವನ್ನು ಅಂಗೀಕರಿಸಿದೆ? ಅದು ಯಾವುದಪ್ಪ ಅಂದ್ರೆ ರಾಜಸ್ಥಾನ್ ಇದು ಈ ಒಂದು ವಿಧೇಯಕವನ್ನು ಅಂಗೀಕರಿಸಿದೆ. ಫ್ರೆಂಡ್ಸ್, ಇದಿಷ್ಟು ಒಂದು 15 ಕ್ವಶನ್ಗಳಾಗಿದ್ದು, ಬಟ್ ಈ ಒಂದು 15 ಕ್ವಶನ್ ನಿಮಗೆ ಒಂದು 50 ಕ್ವಶನ್ಸ್ಗೆ ಮಟ್ಟ ಒಂದು ಈಕ್ವಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಎಲ್ಲ ಪ್ರತಿಯೊಂದು 15ನೇ ಕ್ವಶನ್ಗಳಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ಕ್ವಶನ್ಗಳಿದ್ದಾವೆ. ಯಾಕೆಂದರೆ ಅವು ಆ ಒಂದು ಟೈಮಲ್ಲಿ ಅವು ಇಂಪಾರ್ಟೆಂಟ್ ಆಗಿರ್ತಾವೆ. ಸೊ ಅವುಗಳ ಒಂದು ಇಂಪಾರ್ಟೆಂಟ್ ಇರ್ತಾವೆ. ಸೊ ಕೆಲವೊಂದನ್ನು ಅಷ್ಟೊಂದು ಓದಲಿಕ್ಕೆ ಹೋಗೋಕ್ಕೇನು ಏನಪ್ಪ ಅಷ್ಟೇನು ಅಡ್ವಾಂಟೇಜ್ ಆಗಲ್ಲ. ಬಟ್ ನಿಮಗೆ ಸ್ಟ್ಯಾಟಿಕ್ GK ಏನಿರ್ತದಲ್ಲ, ಸೊ ಇದನ್ನು ನೀವು ಕಂಪಲ್ಸರಿ ಅನಲೈಸಿಸ್ ಮಾಡಬೇಕು, ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.